ಫುಡ್ ಲವರ್ಸ್, ಇವತ್ತು ಈಸಿಯಾಗಿ ಅಂಡ್ ರೈಸ್ ನ ಯೂಸ್ ಮಾಡ್ಕೊಂಡು ಚಪಾತಿ ಹೇಗ್ ಮಾಡೋದ್ ನೋಡೋಣ. ಒಂದು ಜಾರ್ಗೆ ಮುಂಚೆನೆ ಮಾಡಿಟ್ಕೊಂಡಿರುವಂತ ರೈಸ್ ಹಾಕೊಳ್ಳೋಣ. 1 ಕಪ್ ರೈಸ್ಗೆ ನಾನು ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ. ಅದನ್ನ ತುಂಬಾ ಸಾಫ್ಟ್ ಆಗಿ ಗಂಟು ಇಲ್ದಲೇ ಇರೋ ತರ ರುಬ್ಕೊಳ್ಬೇಕು. ರುಬ್ಕೊಂಡಾದ್ಮೇಲೆ ಒಂದ್ ಬೌಲ್ಗೆ ಅದನ್ನ ಹಾಕೊಳ್ಬೇಕು. ಅದಕ್ಕೆ ನಾವು ಯೂಶುವಲ್ ಆಗಿ ಮಾಡುವಂತ ಗೋಧಿ ಹಿಟ್ಟನೆ 1 ಕಪ್ ಹಾಕೊಂಡಿದೀನಿ. ಈಗ 1 ಕಪ್ ರೈಸ್ಗೆ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದೀನಿ, 1 ಕಪ್ ಅಷ್ಟು ಮೈದಾ ಹಿಟ್ಟು ಆಡ್ ಮಾಡ್ಕೊಂಡಿದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲ್ಸ್ಕೊಳಕ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ತುಂಬಾ ಎಕ್ಸ್ಟ್ರಾ ನೀರ್ ಹಾಕೊಳ್ಬಾರ್ದು, ಯಾಕೆಂದ್ರೆ ರುಬ್ಕೊಂಡಿರೋದ್ರೆ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಂಗೂ ನಮಗೆ ಸ್ವಲ್ಪ ನೀರ್ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಬೇಕು, ಇಲ್ಲಾಂದ್ರೆ ಏನ್ ನೀರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ನಾರ್ಮಲ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದ್ 20 ನಿಮಿಷ ಇಡಬೇಕು. ಈಗ 20 ನಿಮಿಷ ಆಗಿದೆ. ಇದನ್ನ ನಾವು ದಪ್ಪ ಉಂಡೆ ಮಾಡ್ಕೊಂಡು ನಾರ್ಮಲ್ ಚಪಾತಿ ಒತ್ಕೊಳ್ಳೋ ತರನೇ ಒತ್ಕೊಳ್ಬೇಕು. ಈ ತರ ಒತ್ಕೊಂಡಾದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ಪ್ರೆಡ್ ಆದ್ಮೇಲೆ ಅದಕ್ಕೆ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು, 2 ಹಿಟ್ಟಲ್ಲಿ ಯಾವ್ದಾದ್ರು ಸರಿ ಹಾಕೊಂಡು ಅದ್ರ ಮೇಲೆ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಚಪಾತಿಲಿ ತುಂಬಾ ಚೆನ್ನಾಗಿ ಲೇಯರ್ಸ್ ಬರುತ್ತೆ. ಸೊ ಈ ತರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಚಪಾತಿನ ಒತ್ಕೊಳ್ಳೋ ತರ ಇದನ್ನ ಒತ್ಕೊಳ್ಬೇಕು. ನಮ್ಗೆ ಚಪಾತಿ ರೌಂಡ್ ಶೇಪ್ ಅಲ್ಲಿ ಬೇಕು ಅಂದ್ರೆ ನಾವು ಈ ತರ ಕಟ್ ಮಾಡ್ಕೊಳ್ಬಹುದು. ಸೊ ಈಗ ಒಂದು ತವನ ಬಿಸಿಗಿಟ್ಟು ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಬೇಕು. ಎಣ್ಣೆ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಒತ್ತಿಟ್ಕೊಂಡಿರುವಂತ ಚಪಾತಿನ ಹಾಕಿ 2 ಸೈಡ್ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರೋ ಚಪಾತಿ ರೆಡಿ ಆಗುತ್ತೆ. ಇದನ್ನ ನಾವು ಯೂಶುವಲಿ ಅನ್ನ ಮಿಕ್ಕಿದ್ರು ಅನ್ನದಲ್ಲೇ ಮಾಡ್ಕೊಳ್ಬಹುದು. ಅಂಡ್ ಇದು ತುಂಬಾ ಲೇಯರ್ ಆಗಿ ಬರುತ್ತೆ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ನೀವು ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ, ನನ್ನ ಫಾಲೋ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ.